ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೈಟ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಫಂಕ್ಷನಲ್ಲಿ ಪಾರ್ಟಿಲೆಲ್ಲ ಕೊಡ್ತಾರಲ್ಲ ಪಲಾವು, ಅದು ಮಾಡೋದು ನೋಡೋಣ. ಜಾಸ್ತಿ ಮಸಾಲೆ ಎಲ್ಲ ಹಾಕೋದೇನಿರಲ್ಲ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆನೂ ಹಾಕೋತಾ ಇದ್ದೀನಿ, ಒಂದು 2 ಟೀ ಸ್ಪೂನ್ ಆಗುವಷ್ಟು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು, 1 ಇಂಚ್ ಚಕ್ಕೆ, ಸ್ವಲ್ಪ ಲವಂಗ, 1 ಸ್ಟಾರು ಮೊಗ್ಗು, ಒಂದು ಸ್ವಲ್ಪ ಏಲಕ್ಕಿ, 1 ಪಲಾವ್ ಹೂವು, ಇಷ್ಟು ಹಾಕೊಳ್ಳೋಣ. ಖಾರಕ್ಕೆ ನಾನು 8 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಇದಕ್ಕೆ 1 ಈರುಳ್ಳಿನ ಸಣ್ಣ ಸಣ್ಣ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದ್ಸತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಎಣ್ಣೆಲಿ ಫ್ರೈ ಆಗಿದ್ಮೇಲೆ ಅದಕ್ಕೆ ನಾವೀಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ದಪ್ಪಗೆ ಹೆಚ್ಚಿಟ್ಟಿದ್ದೀನಿ. ಅದನ್ನು ಎಣ್ಣೆಲಿ ಒಂದ್ಸತಿ ಫ್ರೈ ಮಾಡೋಣ. ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. 2 ಕಪ್ ಆಗೋಷ್ಟು ಬಾಸುಮತಿ ಅಕ್ಕಿನ 1/4 ಗಂಟೆಗೆ ಮುಂಚೆನೇ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ರೆಗ್ಯುಲರ್ ರೈಸು ಹಾಕೋಬೋದು. ಬಾಸುಮತಿ ರೈಸ್ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಾನೀಗ ತೊಗೊಂಡಿರೋ 2 ಕಪ್ಪಿಗೆ 4 ಕಪ್ ಅಷ್ಟು ನೀರು ಹಾಕಬೇಕಲ್ವ. ಅದಕ್ಕೆ ನಾನು 1 ಕಪ್ ಹಾಲು, 1 ಕಪ್ ಮೊಸರು, 2 ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಅಕ್ಕಿ ತೊಗೊಂಡ್ಮೇಲೆ ಎಷ್ಟು ನೀರು ಹಾಕ್ತಿರಲ್ವ, ಅದರಲ್ಲಿ 0.5% ಅಷ್ಟು ಹಾಲು ಮತ್ತು ಮೊಸರು ಇರಬೇಕು. ಇನ್ನೊಂದು ಅರ್ಧ ಭಾಗ ಅಷ್ಟು ನೀರು ಹಾಕಬೇಕು. ಈ ಮೆಷರ್ಮೆಂಟ್ ನೆನ್ಪಿಟ್ಕೊಂಡ್ರೆ ಪಲಾವ್ ಹೆಚ್ಚು ಕಡಿಮೆ ಆಗಲ್ಲ. ಅಂದರೆ ತುಂಬ ಮುದ್ದೆ ಆಗೋದಾಗಲಿ ಇಲ್ಲ ದಿಂಡಾಗೋದಾಗಲಿ ಆಗಲ್ಲ. ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಪ್ರೆಷರ್ ಇಡೋಣ. 2 ವಿಷಲ್ ಹೊಡಿಸ್ಕೊಂಡ್ರೆ ಸಾಕು. ಈಗ ಕುಕ್ಕರ್ ಪ್ರೆಷರ್ ಹೋಗಿದೆ. ಬನ್ನಿ ಕೂಲ್ ಆಗಿದೆ, ಹೇಗಾಗಿದೆ ಅಂತ ನೋಡೋಣ. ನೋಡಿ, ಫಂಕ್ಷನಲ್ಲಿ ಮಾಡೋಂತಹ ವೈಟ್ ಪಲಾವ್ ತುಂಬ ಸಿಂಪಲ್ ಆಗಿ ಕುಕ್ಕರಲ್ಲೇ ಮಾಡ್ಬೋದು. ರುಬ್ಬದಿಲ್ಲ, ಏನೂ ಇಲ್ಲ, ತುಂಬ ಸಿಂಪಲ್ ಆಗಿದೆ. ಕ್ವಿಕ್ಕಾಗಿ ಮಾಡ್ಬೋದು. ತರಕಾರಿ ಹೆಚ್ಕೊಂಡು ಇದು ಹೇಳಿರೋ ಸಾಮಾನೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ರೆ ಸಾಕು, ಕ್ವಿಕ್ಕಾಗಿ ರೆಡಿ ಆಗುತ್ತೆ ವೈಟ್ ಪಲಾವ್. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.